ನಮ್ಮ ವಿ ಮುನಿಯಪ್ಪ ಆದಿಯಾಗಿ ಎಲ್ಲ ನಾಯಕರುಗಳು ಇದ್ದಾರೆ. ಚುನಾವಣೆಯಲ್ಲಿ ಸೋತವರು ಕೂಡ ಎಲ್ಲ ಇದ್ದಾರೆ. ಬಯಸದೆ ಬಂದ ಭಾಗ್ಯ ಅಂತೇಳಿ ಬುದ್ಧ ಗೌತಮನಿಗೆ ಒಂದು ದೊಡ್ಡ ಅವಕಾಶ ಇವತ್ತು ತಾವೆಲ್ಲ ಸೇರಿ ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ. ಯಾವ ರೀತಿ ಗೌತಮ್ ಬುದ್ಧ ತ್ಯಾಗ ಮಾಡಿದ್ದಾರೋ ಹಂಗೆ ಇವತ್ತು ನಮ್ಮ ಯುವಕ ಎಲ್ಲ ಸುರೇಶ್ ಅವ್ರಿಗೂ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತೇನೆ. ಆಯ್ತು, ಡ್ಯೂಟಿ ಗೆಲ್ತಾ ಆಯ್ತು, ಸುಮ್ಮನೆ ಆಯ್ತು. ಅಂದ್ರೆ ಈಗ ಎಲೆಕ್ಷನ್ ನಾನಲ್ಲಿ ಕೇಳಿದೆ ತಾಯಿಂದೂರಿಗೆ, ಏನ್ರಮ್ಮ 2,000 ಬರ್ತಾ ಇದೆಯಾ ಅಂತ. ಬರ್ತಾ ಇದೆ ಕನ್ನಡ ಅಂತ ಹೇಳಿದ್ರು. ಫ್ರೀ ಬಸ್ ಓಡಾಡ್ತಾ ಇದೀವಿ ಅಂತ ಕೇಳಿದೆ, ಓಡಾಡ್ತಾ ಇದೀವಿ ಅಂದ್ರು. 10 kg ಅಕ್ಕಿ ಬರ್ತಾ ಇದೆಯಾ ಅಂದ್ರೆ ಬರ್ತಾ ಇದೆ ಅಂತ. ಅದು ಕರೆಂಟ್ ಕಟ್ತಾ ಇದೆಯಾ ಅಂತ ಕಟ್ತಾ ಇದ್ರು. ಇದು ಸಿದ್ದರಾಮಯ್ಯನವರು, DK ಶಿವಕುಮಾರ್ ಇಬ್ರು ಗ್ಯಾರಂಟಿ ಸೈನ್ ಕೊಟ್ಟಂತ ಚೆಕ್ ಅದು. ಇವತ್ತು ರಾಷ್ಟ್ರೀಯ ಎಲೆಕ್ಷನ್ ಭಾರತದ ಸ್ವಲ್ಪ ಅಲ್ಲಿ ಟಿವಿಯವ್ರು ಕೇಳ್ತಾರೆ, ಟಿವಿಯವ್ರು ಬರೀಬೇಕು, ಕಳಿಸ್ಬೇಕು, ಗುರುವಾರ ಜನ ತೋರಿಸ್ಬೇಕು, ಸ್ವಲ್ಪ ಸುಮ್ಮನೆ. ಇವತ್ತು ಭಾರತದ ಎಲೆಕ್ಷನ್ ನಮ್ಮ ಇಂಡಿಯಾ ಒಕ್ಕೂಟ. ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು, ನಾನು ಸಿದ್ದರಾಮಯ್ಯನವರು ಯಾವ ರೀತಿ ಚೆಕ್ ಸೈನ್ ಹಾಕಿದ್ದೇವೆ ಆ ರೀತಿ ಅವರು ಕೂಡ ಸೈನ್ ಹಾಕಿದ್ದಾರೆ. ಏನ್ ಸೈನ್ ಹಾಕಿದ್ದಾರೆ? ಭಾಗ್ಯ ಗೃಹಲಕ್ಷ್ಮಿ ಯಾವ ರೀತಿ ಕರ್ನಾಟಕ ರಾಜ್ಯದಲ್ಲಿ ಇದೆಯೋ ಭಾಗ್ಯಲಕ್ಷ್ಮಿ ಇಡೀ ಭಾರತದಲ್ಲಿ. ಭಾಗ್ಯಲಕ್ಷ್ಮಿ ಎಷ್ಟಪ್ಪ? ಮಹಾಲಕ್ಷ್ಮಿ ಎಷ್ಟಪ್ಪ ಅಂತಂದ್ರೆ ವರ್ಷಕ್ಕೆ 1 ಲಕ್ಷ ರೂಪಾಯಿ ಹೆಣ್ಮಕ್ಳಿಗೆ. 1 ಲಕ್ಷ. ಯುವಕರಿಗೆ ಯಾರಿಗೆ ಉದ್ಯೋಗ ಇಲ್ಲ ಅವ್ರಿಗೆ ಸ್ಟೈಫಂಡ್ ಜೊತೆಗೆ ನಾವು ಯುವನಿಧಿ 3,000 ಕೊಡ್ತಾ ಇದ್ದೀವಿ. ಬೇಲೆಯವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು 1 ಲಕ್ಷ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಈ ರೈತರು ಬೆಳೆದಂತ ಬೆಲೆಗೆ ಸರಿಯಾದ ರೀತಿ ಒಂದು ಬೆಲೆಯನ್ನ ನಿಗದಿ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ. 400 ರೂಪಾಯಿ ಉದ್ಯೋಗ ಖಾತೆ ಯೋಜನೆಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಯಾರಿಗೆ ಆರೋಗ್ಯ ವಿಮೆಗೋಸ್ಕರ 25 ಲಕ್ಷ ರೂಪಾಯಿವರೆಗೂ ಕೂಡ ಆರೋಗ್ಯ ವಿಮೆಯನ್ನ ಕೊಡ್ತೀವಿ ಅಂತೇಳಿ ಇವತ್ತು ಘೋಷಣೆ ಮಾಡಿದೆ. ಇದು ಯಾರ್ದು? ಹಸ್ತದ ಗುರುತಿನ ಈ ಹಸ್ತದ್ದು. ಈಗ ಕಮಲ ಸೂರ್ಯ ಯಾವ ರೀತಿ ಮುಳುಗ್ತದೋ ಹುಟ್ಟು ಸೂರ್ಯ, ಹಂಗೆ ಕಮಲ ಕೂಡ ಅರಳು ಬಾಡ್ ಹೋಗ್ತಾ ಇದೆ. ಮೇಲೆ ತೆನೆ ಕೂಡ ಒಣಗೋಗ್ತಾ ಇದೆ. ಹಿಂದೆ ನಾನು ಬಂದು ಹೇಳಿದ್ದೆ, ನಿಮ್ಮ ಊರಲ್ಲಿ ಬಂದು ನೀವು ಹಿಂದೆ ಹೇಳಿದ್ದೆ. ಹಿಂದೆ ಒಂದು ಮಾತಾಡಿ ಏನ್ ಹೇಳಿದ್ದೆ ಅಂತಂದ್ರೆ, ಕಮಲ ಕೆರೆಯಲ್ಲಿದ್ದರೆ ಮಾತ್ರ ಚಂದ, ತೆನೆ ಹೊಲದಲ್ಲಿದ್ದರೆ ಮಾತ್ರ ಚಂದ. ಈಗ ಅಧಿಕಾರ ಈ ಹಸ್ತ, ಈಗ ಅಧಿಕಾರದಲ್ಲಿ ಕಾಂಗ್ರೆಸ್, ಈ ಹಸ್ತ ಅಧಿಕಾರದಲ್ಲಿದ್ರೆ ಮಾತ್ರ ಚಂದ ಅಂತೇಳಿ ದಾನ ಧರ್ಮ ಮಾಡುವ ಕೈ. ಹಂಗೆ ದಾನ ಧರ್ಮ ಮಾಡುವ ಕೈ ಅಧಿಕಾರಕ್ಕೆ ಬಂದದಕ್ಕೆ ಇವತ್ತು ನಿಮ್ಗೆ ಇಂಥ ಒಂದು ದೊಡ್ಡ 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದೇವೆ. 5 ಬೆರಳು ಸೇರಿ ಈ ಕೈ ಮುಷ್ಟಿ ಆಯ್ತು. 5 ಗ್ಯಾರಂಟಿ ಸೇರಿ ಈ ಕೈ ಗಟ್ಟಿ ಆಯ್ತು. ಇನ್ನ ಕೇಂದ್ರ ಸರ್ಕಾರ ಕೂಡ ಕಾಂಗ್ರೆಸ್ ಸರ್ಕಾರ ಬರ್ತದೆ. ಇನ್ನ 5 ಗ್ಯಾರಂಟಿಗಳನ್ನ ಸಾಮಾಜಿಕವಾದಂತ ನ್ಯಾಯವನ್ನ ಕೊಡುವಂತ ಕೆಲಸವನ್ನ ಇವತ್ತು ನಾವು ಮಾಡ್ತೇವೆ. ಎಲ್ಲ ಬಡವರಿಗೆ, ಎಲ್ಲ ವರ್ಗದವರು ಕೂಡ ಸಾಮಾಜಿಕವಾದಂತ ನ್ಯಾಯ ಕೊಡುವಂತ ಕೆಲಸವನ್ನ ನಾವು ಮಾಡ್ತೇವೆ. ಈಗ ನೀವು ನೋಡ್ತಾ ಇದ್ದೀರಿ, ಯಾರೋ ಬಿಜೆಪಿ ಎಂಪಿ ಇದ್ದ, ಬಿಜೆಪಿ ಎಂಪಿಗೆ ಏನಾದ್ರು ಗೆಲ್ತಾರೆ ಅಂದಿದ್ರೆ ಟಿಕೆಟ್ ಅವ್ರಿಗೆ ಕೊಡ್ತಿದ್ರು, ಗೆಲ್ಲುದಿಲ್ಲ ಅಂತ ಗೊತ್ತಾಗೋಯ್ತು. ಹಂಗೆ 15 ಜನಕ್ಕೆ ಬಿಜೆಪಿಯವರು ಟಿಕೆಟ್ ಕೊಡ್ಲಿಲ್ಲ. ಈ ರಾಜ್ಯದಲ್ಲಿ 20ಕ್ಕೂ ಹೆಚ್ಚು ಸೀಟ್ ಬರ್ತದೆ. ಮುಂದಕ್ಕೆ ಬಿಜೆಪಿ ಕೇಂದ್ರದಲ್ಲೂ ಕೂಡ 200 ಸೀಟ್ ಮೇಲೆ ದಾಟುವುದಿಲ್ಲ. ನೀವೇ ಅಧಿಕಾರಕ್ಕೆ ಬರ್ತೀರಿ, ನಮ್ಮ ಗ್ಯಾರಂಟಿ ಅನುಷ್ಠಾನಕ್ಕೆ ಬರ್ತದೆ, ಎಲ್ಲ ಹೆಣ್ಮಕ್ಳಿಗೆ ಅನುಕೂಲ ಆಗ್ತದೆ. ಎಲ್ಲ ನನ್ನ ತಾಯಿಂದಿರು ಎಲ್ಲ ಫ್ರೀಯಾಗಿ ಬಸ್ ಓಡಾಡ್ತಾ ಇದ್ದಾರೆ ತಾನೇ. ಈಗ ನಾವು ತಾನೇ ಕೊಡುಮಲೆಗೆ ಹೋಗಿ ಬಂದು ವಿದ್ಯಕ್ಕೆ ನಾಯಕ ವಿನಾಯಕ ಈ ರಾಜ್ಯಕ್ಕೆ ಎಲ್ಲ ದರಿದ್ರವನ್ನ ನಿವಾರಣೆ ಮಾಡುವಂತ ಶಕ್ತಿ ಕೊಟ್ಟಿದ್ದಾನೆ. ಹಿಂದೆ ಕೂಡ ಚುನಾವಣೆಯಲ್ಲಿ ಪ್ರಚಾರ ಮಾಡಿದ್ರು. ಇವತ್ತು ಬಸವ ಕಲ್ಯಾಣದಿಂದ ಸಿದ್ದರಾಮಯ್ಯನವರು ಪ್ರಚಾರ ಪ್ರಾರಂಭ ಮಾಡಿದ್ರು. ನೋಡಿದಂತೆ ನಡೆದಿದ್ದೇವೆ. ಕೇಂದ್ರದಲ್ಲೂ ಕೂಡ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಹಳ ಇಡೀ ರಾಷ್ಟ್ರಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ಕೊಡಬೇಕು ಅಂತ ಹೇಳಿ ಹೊರಟಿದ್ದಾರೆ.
ಅವರ ಕೈಯನ್ನ ಬಲಪಡಿಸಬೇಕು, ಸಿದ್ದರಾಮಯ್ಯನವ್ರ ಕೈ ಬಲಪಡಿಸಬೇಕು, ಡಿ.ಕೆ. ಶಿವಕುಮಾರ್ ಕೈ ಬಲಪಡಿಸಬೇಕು, ಕಾಂಗ್ರೆಸ್ ಕೈ ಬಲಪಡಿಸಬೇಕು. ತಾವೆಲ್ಲ ಗೌತಮ್ ಬಹಳ ವಿದ್ಯಾವಂತ ಇದ್ದಾನೆ, ಬುದ್ಧಿವಂತ ಇದ್ದಾನೆ, ಪ್ರಜ್ಞಾವಂತ ಇದ್ದಾರೆ. ಇವತ್ತು ನೀವೆಲ್ಲ ಕೋಲಾರ್ನ ಮಹಾಜನತೆ. ಕೋಲಾರ ಯಾವಾಗಲೂ ಕೂಡ ಕಾಂಗ್ರೆಸ್ ಒಂದು ದೊಡ್ಡ ಭದ್ರಕೋಟೆ. 2 ಬಾರಿ ಬಿಟ್ರೆ ಒಂದ್ಸತಿ ದಳ ಆಕಸ್ಮಿಕವಾಗಿ, ಒಂದ್ಸತಿ ಬಿಜೆಪಿ ಆಕಸ್ಮಿಕವಾಗಿ ಬಿಟ್ರೆ ಯಾವಾಗಲೂ ಕೂಡ ನೀವು ಕೋಲಾರಿನ ಚಿನ್ನದ ಮಕ್ಕಳು. ಹಾಲು, ತರಕಾರಿ ಎಲ್ಲ ಹಿಂದೆ ನಿಮ್ಮೂರಿನ ಅಂತರ್ಜಲ ರೇಷ್ಮೆ ಎಲ್ಲ ಕೂಡ ಬೆಳೆದಿದ್ದಾರೆ. ಅಂತರ್ಜಲ ಹೆಚ್ಚಬೇಕು ಅಂತ ರಮೇಶ್ ಕುಮಾರ್ ಅವರೆಲ್ಲ ಹೋರಾಟ ಮಾಡಿ, ನಮ್ಮ ಕಾಂಗ್ರೆಸ್ ಲೀಡರ್ಗಳೆಲ್ಲ ಹೋರಾಟ ಮಾಡಿ ಬೆಂಗಳೂರಿಂದ ನೀರನ್ನು ತಂದು ನಿಮ್ಮ ಜಿಲ್ಲೆಯಲ್ಲಿ ನೀರನ್ನ ಕೆರೆಗಳಿಗೆ ತುಂಬಿಸುವಂತ ಕೆಲಸ ಮಾಡಿ ರೈತರ ಬದುಕನ್ನ ಹಸಿರು ಮಾಡುವಂತ ಕೆಲಸ ಇವತ್ತು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದಕ್ಕೆ ಯಾರು ಕಾರಣ? ಸಿದ್ದರಾಮಯ್ಯನ ನೇತೃತ್ವದ ಸರ್ಕಾರ ಕಾರಣ. ಇದಂತಹ ಗಮನದಲ್ಲಿ ಇಟ್ಕೊಳ್ಬೇಕು ಅಂತೇಳಿ ತಮ್ಮಲ್ಲಿ ಪ್ರಾರ್ಥಿಸಿ, ತಮಗೆ ಶುಭ ಹಾರೈಸಿ ಇವತ್ತು ತಾವೆಲ್ಲ ಸೇರಿ ಒಬ್ಬ ಉತ್ತಮವಾದಂತ ಯುವಕ, ವಿದ್ಯಾವಂತ, ಇಂಜಿನಿಯರ್, ಗ್ರಾಜ್ಯುಯೇಟ್ ನಿಮ್ಮ ಮನೆ ಬಾಗಿಲಿಗೆ ನಿಮ್ಮ ಸೇವೆಯನ್ನ ಎಲ್ಲ ಧರ್ಮ, ಎಲ್ಲ ಜಾತಿಯವ್ರನ್ನ ಒಟ್ಟು ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ಮಾಡ್ತಾನೆ. ಈ ಯುವಕನಿಗೆ ನಿಮ್ಮ ಮಗನಂತೆ ತಾವು ಸ್ವೀಕಾರ ಮಾಡಿ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ.